ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಚೆಕಪ್ಗೆ ಹೋಗಬೇಕಾಗಿತ್ತು. ಇವತ್ತು ಎನ್ ಎಸ್ ಟಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದೆ ನಾನು ಆಲ್ರೆಡಿ. ಸೊ ಇವತ್ತು ಹೋಗಿ ಎನ್ ಎಸ್ ಟಿ ಮಾಡಿಸ್ಕೊಂಡು ಹಾಗೆಯೇ ಡೆಲಿವರಿಗೆ ಎಷ್ಟೊತ್ತಿಗೆ ಹೋಗಬೇಕು ಏನು ಅಂತೆಲ್ಲ ಕೇಳ್ಕೊಂಡು ಬರಬೇಕು. ಸೊ ಇವತ್ತು ಹಾಸ್ಪಿಟಲ್ ವಿಸಿಟ್ ಇದೆ ಫ್ರೆಂಡ್ಸ್, ಹೋಗಬೇಕು. ಫೈನಲಿ ಇವತ್ತು ಒಂದಿನ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟು ಡೆಲಿವರಿಗೇ ನಾನು ಮೊನ್ನೆ ಹಂಗೆ ಅಂದ್ಕೊಂಡು ಹೋಗಿದ್ದು, ಬಟ್ ನೋಡಿದ್ರೆ ಅವ್ರು ಎನ್ ಎಸ್ ಟಿ ಕೊಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಬಟ್ ನೋಡಿದ್ರೆ ಸಡನ್ನಾಗಿ ಎನ್ ಎಸ್ ಟಿ ಮಾಡಿಸ್ಬೇಕು, ಸೋಮವಾರ ಬಂದುಬಿಡಿ ಅಂತ ಹೇಳಿದ್ರು. ಸರಿ ಇವತ್ತು ಹೋಗಿ ಎನ್ ಎಸ್ ಟಿ ಮಾಡಿಸ್ಕೊಂಬರೋಣ ಅಂತ. ಇವಾಗ ಟೈಮ್ ಆಗಲಿ 8:30 ಆಗಿದೆ. ಅಪ್ಪುನ ಎಬ್ಬರಿಸ್ತಾನೆ ಇದ್ದೀನಿ ಆವಾಗಲಿಂದ. ಅವನು ಎದ್ದೇಳ್ತಾನೆ ಮತ್ತೆ ಮಲ್ಕೊತಾನೆ. ಸೊ ಹಾಗಾಗಿ ಸರಿ ಅವನು ಮಲ್ಕೊಂಡಿರಲಿ, ನಾನು ಅಷ್ಟೊತ್ತಿಗೆ ಬೇಗ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಮೇಲ್ಗಡೆ ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ನೆನ್ನೆ ಜೀವನ ಹಾಕೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತೀನಿ. ಅದಾದಮೇಲೆ ಅಪ್ಪು ಎದ್ರೂ ಕೂಡ ಅಲ್ಲ, ನಾನು ಆರಾಮಾಗಿ ಅವನ್ನ ರೆಡಿ ಮಾಡಿಸ್ಬೋದು. ಸೊ ಬೇಗ ಬೇಗ ಇವಾಗ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನೆನ್ನೆ ಭಾನುವಾರ ಆಗಿತ್ತಲ್ವ, ಆಲ್ಮೋಸ್ಟ್ ಎಲ್ಲನೂ ಏನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ ನಮ್ಮದೇನು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಬೆಡ್ಶೀಟ್ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ವಲ್ವ, ಅದನ್ನು ವಾಶಿಗೆ ಕೊಡಬೇಕಾಗಿತ್ತು. ಹಾಗಾಗಿ ಜೀವನನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದಾರೆ. ಇವಾಗ ನಮ್ಮ ಮನೆಯಲ್ಲಿ ಆ ಬೆಡ್ಶೀಟ್ ಇಲ್ದಲೇ ಇರೋದಕ್ಕೆ ಈ ನನ್ನ ಮಗ ಅದಕ್ಕೆ ಅಡ್ಜಸ್ಟ್ ಆಗಿ 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 ಆ ಬೆಡ್ಶೀಟಿಗೆ ನಿದ್ದೆನೇ ಮಾಡೋಲ್ಲ ಸರಿಗೆ. ನಿನ್ನೆ ಈ ಬೆಡ್ಶೀಟ್ ಕೊಟ್ಟಿದ್ದಕ್ಕೆ ಅವ್ನು ನಿದ್ದೆನೇ ಮಾಡಿಲ್ಲ. ನನಗೆ ಬೇಡ ಅದೇ ಬೆಡ್ಶೀಟ್ ಬೇಕು ಅಂತ ಅಂದ್ಬಿಟ್ಟು ರಾತ್ರಿ ಒಂದು 12 ಗಂಟೆವರೆಗೂ ಅಳ್ಕೊಂಡು ಕೂತಿದ್ದ. ಆಮೇಲೆ ಅದೆಲ್ಲ ನೀಟಾಗಿ ವಾಶ್ ಆಗಿ ತೊಗೊಂಬರ್ತಾರೆ ಪಪ್ಪ. ಸೊ ಆಮೇಲೆ ನೀನು ಯೂಸ್ ಮಾಡ್ಬೋದು, ಕ್ಲೀನಾಗಿರ್ಬೇಕಲ್ವ ಅಂತೆಲ್ಲ ಹೇಳಿ ಹೆಂಗೋ ಸಮಾಧಾನ ಮಾಡಿಸಿ ಮಲಗಿಸಿದ್ದಾಯಿತು. ಇವಾಗೆಲ್ಲನೂ ಏನು ಬೆಡ್ಶೀಟ್ ಅವ್ನು ತೊಗೊಂಡು ಬಂದಿದ್ದಾನೆ, ಫೋಲ್ಡ್ ಮಾಡಿಟ್ಬಿಟ್ಟು ನೆಕ್ಸ್ಟ್ ನಾನು ನನ್ನ ಕೆಲಸಕ್ಕೆ ಹೋಗ್ತೀನಿ. ಯಾಕಂದರೆ ಅವನು ಒಂಥರ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ. ಹುಟ್ಟಿದಾಗಿಂದನೂ ಅವ್ನು ಅದೇ ಬೆಡ್ಶೀಟ್ನ ಯೂಸ್ ಮಾಡಿ ಮಾಡಿ ಬೇರೆ ಬೆಡ್ಶೀಟ್ ಕೊಟ್ಟರೆ ನಿದ್ದೆನೇ ಮಾಡಲ್ಲ ಇವಾಗ, ಅಲ್ವಾ ಅಪ್ಪ? ಅಂತೆ. ಇದು ಬೇಗ ಇದು ಮಮ್ಮಿಗೆ ಹೆಲ್ಪ್ ಮಾಡೋದ ನೀನು? ಹಾಯ್. ಸರಿ, ಈಗ ಬೇಗ ಬೇಗ ಹೋಗೋಣ. ನನ್ನ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡ್ರೆ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ಬೋದು, ಇಲ್ಲಾಂದರೆ ಮತ್ತೆ ಲೇಟಾಗಿ ಹೋಗ್ಬಿಡುತ್ತೆ. ಇನ್ನು ನಾನು ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಅಪ್ಪುಗೆ ಕೂಡ ಬ್ರಷ್ ಮಾಡ್ಕೊಂಬಾ ಹೋಗು ಅಂತ ಹೇಳಿದೆ. ಅವನು ಆಮೇಲೆ ಮಾಡ್ತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ಸರಿ ವಾಶ್ರೂಮ್ ಯೂಸ್ ಮಾಡ್ಬಿಟ್ಟು ಬಂದ. ಇನ್ನು ನಾನು ಅಷ್ಟೊತ್ತಿಗೆಲ್ಲ ಬೆಡ್ಶೀಟ್ ಫೋಲ್ಡ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ಸೊ ಅಪ್ಪುದಂತೂ ಹಿಂದಿನ ದಿನ ಇದೊಂದು ಬೆಡ್ಶೀಟ್ ದೊಡ್ಡ ಕತೆ ಆಗೋಗ್ಬಿಟ್ಟಿತ್ತು. ಇರೋ ಬರೋ ಬೆಡ್ಶೀಟೆಲ್ಲ ಎತ್ಕೊಂಬಂದು ನನಗೆ ಇದು ಬೇಕು ಅಂತ ಅಂದ್ಬಿಟ್ಟು 12 ಗಂಟೆವರೆಗೂ ಮಲ್ಕೊಂಡೇ ಇರಲಿಲ್ಲ. ಫೈನಲಿ ಹಿಂಗಾಡಿ ನಿದ್ದೆ ಮಾಡ್ದೆ. ಬೆಳಗ್ಗೆ ಎದ್ದಿದ್ದು ಕೂಡ ಲೇಟೇ ಆಗಿತ್ತು. ನಾನು ಕೂಡ ಸರಿ ಬಿಡು ಇನ್ನೇನು ಈ ಟೈಮಲ್ಲಿ ಎಬ್ಬರಿಸೋದು ಅಂತ ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಒಂದು 8 ಗಂಟೆ ಹಂಗೆ ಎದ್ದೇಳ್ದೆ. ಇನ್ನು ಇವಾಗ ನಾನು ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟು ಜೀವನ ಒಂದಷ್ಟು ಬಟ್ಟೆಗಳನ್ನ ವಾಶ್ಗೆ ಹಾಕಿದ್ದಾರೆ, ಎಲ್ಲನೂ ಕೂಡ ಒಣಗಾಕಬೇಕು. ಸೊ ಇನ್ನೂ ಅದೊಂದು ಕೆಲಸ ಇದೆ. ಫಸ್ಟಿಗೆ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ನನಗೂ ಕೂಡ ಒಂಥರ ಸಮಾಧಾನ ಅದು. ಓಕೆ ಫೈನ್, ಎಲ್ಲ ರೂಮ್ ಕ್ಲೀನ್ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಮೇಲ್ಗಡೆ ಬಂದು ಕ್ಲೀನ್ ಮಾಡೋ ಅಂಥದ್ದು ಏನೂ ಇರೋಲ್ಲ, ಕೆಳಗಡೆ ಕೆಲಸಗಳೆಲ್ಲ ನೋಡ್ಕೋಬೋದು ಅಂತ ಅಂದ್ಬಿಟ್ಟು. ಇನ್ನು ನಾನು ಜೆಪ್ಟೋನಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಾಗಿತ್ತು, ಎಲ್ಲ ಆರ್ಡರ್ ಮಾಡಿದ್ದೆ. ಮನೆಯಲ್ಲಿ ಹಾಲು ಖಾಲಿಯಾಗಿತ್ತು. ಸರಿ ಹಾಲು ತರಿಸ್ಕೊಂಬಿಡೋಣ, ಜೊತೆಗೇನಾದರೂ ಅವತ್ತಿನ ದಿನಕ್ಕೆ ತರಕಾರಿ ಎಲ್ಲ ಬೇಕಾಗಿದ್ದರೆ ಅದನ್ನು ಕೂಡ ನೋಡ್ಕೊಂಡು ತರಿಸ್ಕೊಂಬಿಡೋಣ ಅಂತ ಎಲ್ಲ ಆರ್ಡರ್ ಮಾಡಿದ್ದೆ. ಸೊ ಕೆಲವೊಬ್ಬರು ಜೆಪ್ಟೋನಲ್ಲಿ ಆರ್ಡರ್ ಮಾಡಿದಾಗ ಮನೆಗೆ ತಂದುಕೊಡ್ತಾರೆ, ಕೆಲವರು ತಂದುಕೊಡಲ್ಲ. ಹಾಗಾಗಿ ಅಪ್ಪುನ ನಾನು ಆವಾಗ ಗೇಟ್ ಹತ್ರ ಕಳಿಸ್ಬೇಕಾಗತ್ತೆ. ಅಪ್ಪು ಹೋಗಿ ತೊಗೊಂಬರ್ತಾನೆ. ಹಾಗಾಗಿನೇ ಅವನ್ನ ಬೇಗ ಎಬ್ಬರಿಸಿದ್ದು. ಇಲ್ಲ ಅಂದಿದ್ದರೆ ಒಂದು ಸ್ವಲ್ಪ ಲೇಟಾಗೆ ಎದ್ದೇಳಿ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ನನಗೂ ಇನ್ನು ಕೆಳಗಡೆ ಹೋಗಿ ಎಲ್ಲ ತೊಗೊಬರ್ಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಅಪ್ಪುನ ಎಬ್ಬರಿಸಿದ್ರೆ ಅಲ್ಲ, ಅವನು ಏನಾದರೂ ಈ ಥರ ಎಲ್ಲ ಆರ್ಡರ್ ಮಾಡಿರೋದು ಬಂದರೆ ಹೋಗಿ ಇಸ್ಕೊಂಬರ್ತಾನೆ ಇವಾಗ. ಇನ್ನು ಇವಾಗ ನಂದು ಕೂಡ ರೂಮ್ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದು ಆಲ್ಮೋಸ್ಟ್ ಆಯಿತು. ಇನ್ನು ಕಸ ಒಂದು ಗುಡಿಸ್ಕೋಬೇಕು ಮೇಲ್ಗಡೆ ರೂಮಲ್ಲಿ. ಅಂದರೆ ಅಪ್ಪು ರೂಮು ನಮ್ಮ ರೂಮು ಎಲ್ಲ ಕಸ ಗುಡಿಸ್ಕೊಂಬಿಟ್ರೆ ಆವಾಗ ನಂದು ಕೂಡ ಮೇಲ್ಗಡೆ ಎಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಯುತ್ತೆ. ಸೊ ಇವಾಗ ಆಲ್ರೆಡಿ ಜೆಪ್ಟೋದವ್ರು ಕಾಲ್ ಮಾಡಿದ್ರು. ಅಪ್ಪುನ ಕೂಡ ಕಳಿಸ್ದೆ, ಕೆಳಗಡೆ ಹೋಗಿ ಅವನು ಈಸ್ಕೊಂಬಂದು ಅಡುಗೆ ಮನೆಯಲ್ಲಿ ಇಟ್ಟಿದ್ದಾನೆ. ಆಮೇಲೆ ನಾನು ಕೂಡ ಒಂದಷ್ಟು ಬಟ್ಟೆಗಳೆಲ್ಲ ಏನಿತ್ತು ಅದನ್ನೆಲ್ಲ ಒಣಗಾಕಬೇಕಾಗಿತ್ತು. ಅದಾದಮೇಲೆ ಹಿಂದಿನ ದಿನ ಏನೆಲ್ಲ ಬಟ್ಟೆ ಒಣಗ್ಸೋಕ್ಕೆ ಅಂತ ಹಾಕಿದ್ವಿ ಅದನ್ನೆಲ್ಲನೂ ಕೂಡ ತೊಗೋಬೇಕಾಗಿತ್ತು. ಎಲ್ಲನೂ ಕೂಡ ತೊಗೊಳ್ತಾ ಇದ್ದೀನಿ ಇವಾಗ.
ಮತ್ತು ಸಂಡೇ ಅಂತೂ ಜಸ್ಟ್ ನಾನೊಂದು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದು ಬಿಟ್ಟರೆ ನಾನು ಏನೂ ವ್ಲಾಗೇ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಿಂದಿನ ದಿನ ಒಂದು ಸ್ವಲ್ಪ ಸೋಫಾಗೆ ಕವರೆಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಅಲ್ಲಿ ಕೂಡ ಅಷ್ಟೇ ಅವರು ಆರ್ಡರ್ ಪ್ಲೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ನಾನು ಅದು ನಮಗೆ ತೊಗೊಂಬರ್ತೀವಿ ಅಲ್ವಾ ಮನೆಗೆ, ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಾಗಿ ನಾನು ಅದನ್ನು ಆನ್ಲೈನಲ್ಲಿ ತೊಗೊಂಡಿದ್ದಿದ್ರೂ ಅಲ್ವಾ, ಆ ಥರ ಕ್ವಾಲಿಟಿ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಂಗೆ ಆ ಒಂದು ಶಾಪಲ್ಲಿ ತುಂಬಾ ಇಷ್ಟ ಆಯಿತು ಸೋಫಾ ಕವರ್. ಸೊ ಹಾಗಾಗಿ ಅಲ್ಲೇ ಹೇಳ್ಬಿಟ್ಟು ಬಂದಿದ್ದೀವಿ. ಅದೇನೋ ಸೈಡ್ ಸ್ಟಿಚ್ ಮಾಡಬೇಕಂತೆ, ಹಾಗಾಗಿ ಅದು ನಮಗೆ ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅದನ್ನು ಕೂಡ ಹೋಗಿ ಇಸ್ಕೊಂಬರಬೇಕು. ಇನ್ನು ನಾನೇನು ಹೋಗಲ್ಲ, ಜೀವನ್ ಹೋಗ್ತಾರೆ ಇಸ್ಕೊಂಬರ್ತಾರೆ. ಸೊ ಈ ರೀತಿ ಅದು ತೊಗೊಂಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಏನು ಅಂತೆಲ್ಲ ಅಂದ್ಬಿಟ್ಟು. ಇನ್ನು ಮಗುದು ಬಟ್ಟೆಗಳು ಕೂಡ ಒಂದಷ್ಟು ಏನು ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು. ಎಲ್ಲನೂ ಕೂಡ ವಾಶ್‌ಗೆ ಹಾಕಿದ್ವಿ. ಇನ್ನು ಅದನ್ನೆಲ್ಲ ಒಣಗಾಕ್ಬೇಕಾಗಿತ್ತು, ಎಲ್ಲ ಒಣಗಾಕ್ತಾ ಇದ್ದೆ. ಅಪ್ಪು ಅಂತೂ ಇವಾಗ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಲಿ, ಅವ್ನು ಫಸ್ಟಿಗೆ ನೋಡೋದು ಮಗು ಬಟ್ಟೆನೇ. ಮಮ್ಮಿ ಇದನ್ನು ತೊಗೊಳ್ಳೋಣ ಬೇಬಿಗೆ, ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ತೆಗ್ದು ಕಾರ್ಟಿಗೆ ಹಾಕೊತಾ ಇರ್ತಾನೆ. ಸೊ ಈ ರೀತಿ ಇನ್ನು ಆನ್ಲೈನಲ್ಲಿ ನಾನೇನಾದರೂ ನೋಡೋಣ, ಇದನ್ನು ತೊಗೊಳ್ಳೋಣ ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದರೆ, ಇವನ್ ಅದರಲ್ಲೂ ಕೂಡ ಹೇಳ್ತಿರ್ತಾನೆ, ಮಮ್ಮಿ ಇದನ್ನು ತೊಗೊ ಮಮ್ಮಿ ಅದನ್ನು ತೊಗೊ ಮಮ್ಮಿ ಅಂತೆಲ್ಲ ಅಂದ್ಬಿಟ್ಟು. ಸೊ ಅವ್ನಿಗಂತೂ ತುಂಬ ಅಂದರೆ ತುಂಬ ಖುಷಿಯಿಂದ ಕಾಯ್ತಿದ್ದಾನೆ ಅಂತ ಹೇಳ್ಬೋದು. ಯಾವಾಗ ನಮ್ಮ ಮನೆಗೆ ಮಗು ಬರುತ್ತೆ ಅನ್ನೋ ಥರ. ಸೊ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಿರ್ತೀರ ಕಮೆಂಟ್ ಸೆಕ್ಷನಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳ್ತಿರ್ತೀರ, ಅಕ್ಕ ಪಾಪು ಆಯಿತಾ ಅಂತ ಅಂದ್ಬಿಟ್ಟು. ನಾನು ಬೆಳಗ್ಗೆ ಎದ್ದಾಗೆಲ್ಲನೂ ಇವತ್ತಾಗುತ್ತೇನೋ ಅಂತ ಅಂದ್ಕೊಂಡೇ ಎದ್ದೇಳ್ತೀನಿ. ನೋಡಿದ್ರೆ ನೈಟೇ ಆಗೋಗ್ಬಿಟ್ಟಿರುತ್ತೆ. ಇನ್ನು ನೈಟ್ ಮಲ್ಕೊಳ್ಳುವಾಗ್ಲೂ ಓಕೆ ಇವತ್ತೇನು ಪೇಯ್ನೇ ಬಂದಿಲ್ಲ ಅಥವಾ ಏನೂ ನನಗೆ ಸೆನ್ಸ್ ಆಗಿಲ್ಲ ಡೆಲಿವರಿ ಥರ, ನೋಡೋಣ ನಾಳೆ ಆಗುತ್ತೇನೋ ಅಂತ ಅಂದ್ಬಿಟ್ಟು ಮಲ್ಕೊತೀನಿ. ಸೊ ಪ್ರತಿದಿನಾನೂ ನಾನು ಲೆಕ್ಕ ಹಾಕೋತಾ ಇದ್ದೀನಿ ಯಾವಾಗ ಆಗುತ್ತೆ, ಯಾವಾಗ ನಮ್ಮ ಮನೆಗೆ ಪಾಪು ಬರುತ್ತೆ ಅನ್ನೋದು. ಯಾಕಂದರೆ ನನಗೆ ಪ್ರೆಗ್ನೆಂಟ್ ಅಂತ ಯಾರೆಲ್ಲ ನನಗೆ ಗೊತ್ತಿದ್ದರು, ಆಮೇಲೆ ಗೊತ್ತಿರೋರು ಪ್ರೆಗ್ನೆಂಟ್ ಯಾರೆಲ್ಲ ಆಗಿದ್ದರು, ಸೊ ಅವರೆಲ್ಲರಿಗೂ ಕೂಡ ಪಾಪು ಆಗೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಹೆಣ್ಮಗುನೇ ಈ ಸಲ ಮ್ಯಾಕ್ಸಿಮಮ್ ಆಗಿರೋ ಅಂಥದ್ದು. ಇಬ್ರಿಗೆ ಮಾತ್ರನೇ ಬಾಯ್ ಬೇಬಿ ಆಗಿರೋದು. ನಾನು ಅದೇ ಅನ್ಕೋತಾ ಇರ್ತೀನಿ, ನೋಡೋಣ ಯಾವುದಾಗುತ್ತೆ ಏನು ಅಂತ. ಬಟ್ ಕ್ಯೂರಿಯಾಸಿಟಿ ಅಂತೂ ಇದೆ, ಯಾವ ಮಗು ಆಗುತ್ತೆ ನನಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ. ಇನ್ನೂ ಒಂದಷ್ಟು ಜನ ಕೇಳೋವಾಗ ಅಲ್ವಾ ನನಗೆ ಅನ್ನಿಸ್ತಾ ಇರುತ್ತೆ, ಓ ನಾನೇ ಲಿಸ್ಟಲ್ಲಿ ಲಾಸ್ಟ್ ಇದ್ದೀನೇನೋ ಅನ್ನೋ ಥರ. ನೋಡೋಣ, ಇನ್ನೂ 2 ದಿನ ಇದೆ. ಇನ್ನು 2 ದಿನ ಆದಮೇಲಂತೂ ಪಕ್ಕ ಆಗುತ್ತೆ. ಇನ್ನು ನನಗೆ ನ್ಯಾಚುರಲಾಗಿ ಪೇಯ್ನ್ ಬಂದು ಏನಾದರೂ ಡೆಲಿವರಿ ಆದರೆ ಈ 2 ದಿನದ ಒಳಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಆದರೆ ಪಕ್ಕ ಗುರುವಾರ ಅಂತೂ ಮಿಸ್ ಇಲ್ಲ, ಅದಕ್ಕಿಂತ ಮುಂದೆ ಹೋಗಲ್ಲ. ಯಾಕಂದರೆ ನನಗೆ ಆಲ್ರೆಡಿ ಆಗ 9 ತಿಂಗಳು ತುಂಬಿ 10ನೇ ತಿಂಗಳಿಗೆ ಬಿದ್ದುಬಿಟ್ಟಿರುತ್ತೆ 11ನೇ ತಾರೀಕಿಗೆ. ಸೊ ಹಾಗಾಗಿ ಇನ್ನೂ ಮುಂದೆ ಡಿಲೇ ಮಾಡ್ಕೊಂಡೆಲ್ಲ ಹೋಗಲ್ಲ. ಸೊ ಈ ರೀತಿ ಅಂದ್ಕೊಂಡಿದ್ದೀವಿ, ನೋಡೋಣ. ಇನ್ನು ಇವತ್ತು ಕೂಡ ಅಷ್ಟೇ, ಹೀಗೆ ಮಧ್ಯಾಹ್ನ ಹಾಗೆ ಒಬ್ಬರು ಗುಡ್ ನ್ಯೂಸ್ನ ಹೇಳಿದ್ರು, ಹೆಣ್ಮಗು ಆಯಿತು ಅಂತ ಅಂದ್ಬಿಟ್ಟು. ಕೇಳಿ ತುಂಬಾ ಖುಷಿ ಆಯಿತು. ಹಾಗೆಯೇ ಇನ್ನೂ ನನ್ನ ಫ್ರೆಂಡ್ಸ್ ಎಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೇಳ್ತಾನೆ ಇರ್ತಾರೆ, ಏನು ಮೇಘನ ಪೇಯ್ನ್ ಏನೋ ಸ್ಟಾರ್ಟ್ ಆಯಿತಾ, ಆಮೇಲೆ ಹೇಗಿದ್ದೀರಾ, ಆಮೇಲೆ ಯಾವಾಗ ಹೋಗ್ತಾ ಇರೋದು ಹಾಸ್ಪಿಟಲ್ಗೆ, ಈ ಥರ ಎಲ್ಲನೂ. ಸೊ ಅವಾಗ ಅದೇ ಅನ್ಕೋತಾ ಇರ್ತೀನಿ, ಎಲ್ಲರಿಗೂ ಪಾಪ ಆಗ್ತದೆ, ನಮ್ಮ ಮನೇಲೇ ಯಾಕೆ ಇಷ್ಟು ಲೇಟು ಅಂತ. ನೋಡೋಣ, ಇಷ್ಟು ದಿನವೇ ಕಾದಿದ್ದೀವಿ, ಇನ್ನೇನೊಂದು 2 ದಿನ ಕಾಯೋದಕ್ಕೇನು ಕಷ್ಟ ಆಗೋಲ್ಲ. ಇಷ್ಟೇನೆ. ಇನ್ನೂ ಬಟ್ಟೆಗಳೆಲ್ಲ ಏನು ವಾಶ್ಗೆ ಹಾಕಿದ್ದೆ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ಒಣಗಾಕಿದ್ದಾಯಿತು. ಇನ್ನೂ ಒಂದಷ್ಟೆಲ್ಲ ಯಾವ್ದು ಬಟ್ಟೆಗೆ ಇತ್ತು ವಾಶ್ಗೆ ಹಾಕೋ ಅಂಥದ್ದು ಅದನ್ನೆಲ್ಲ ಮೇಲ್ಗಡೆ ಹೋಗಿದ್ದೆ ಅಲ್ವಾ, ಆವಾಗಲೇ ವಾಶ್ಗೆ ಹಾಕ್ಬಿಟ್ಟು ಬಂದುಬಿಟ್ಟೆ. ಯಾಕಂದರೆ ಇದು ಒಣಗೋ ಅಷ್ಟೊತ್ತಿಗೆ ಇವನ್ ಅದು ಕೂಡ ಆಲ್ಮೋಸ್ಟ್ ವಾಶ್ ಆಗಿರುತ್ತೆ. ಸೊ ಆಮೇಲೆ ಈ ಬಟ್ಟೆಗಳನ್ನೆಲ್ಲ ತಕ್ಕೊಂಡು ಹೊಸದೇನು ವಾಶ್ಗೆ ಹಾಕಿದೆ ಅದನ್ನು ಒಣಗಾಕ್ಬೋದು ಅಂತ. ಇನ್ನು ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಲೇ 10 ಗಂಟೆ 10 ಕಾಲೇ ಆಗೋಗ್ಬಿಟ್ಟಿತ್ತು. ಸೊ ನಾನು ಕೂಡ ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೊಂಬಿಟ್ಟು ಕೆಳಗಡೆ ಹೋದರೆ ಇನ್ನು ನೆಕ್ಸ್ಟು ತಿಂಡಿ ಕೆಲಸ ಎಲ್ಲ ಮಾಡ್ಕೋಬೋದು. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಂದಷ್ಟು ಏನೆಲ್ಲ ಬಟ್ಟೆ ಇತ್ತು ಅದನ್ನೆಲ್ಲ ವಾಶ್ಗೆ ಹಾಕೋಣ ಅಂತ ಬಂದ ಮೇಲೆ ಹಾಗೇನೆ ಗಿಡಗಳನ್ನ ನೋಡಿದ್ರೆ ಜೀವನ್ ನೀರೇ ಹಾಕಿರಲಿಲ್ಲ ಗಿಡಕ್ಕೆ. ಮತ್ತು ಗಿಡಗಳು ಕೂಡ ಎಲ್ಲ ಒಂಥರ ಬಾಡ್ದಂಗೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಇವಾಗ ನೀರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಜೀವನ್ ಸಂಜೆ ಬಂದು ಅವ್ರು ಹಾಕ್ತಾರೆ, ಹೇಗಿದ್ರು ಅವ್ರು ನೋಡ್ತಾರೆ. ಬಟ್ ಸಂಜೆ ಅಷ್ಟೊತ್ತಿಗಂದರೆ ಫುಲ್ಲು ನೀರಿಲ್ದಂತೆ ಗಿಡಗಳೆಲ್ಲ ನೋಡೋಕ್ಕೆ ಆಗೋಲ್ಲ, ಆ ಥರ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನೇ ಹಾಕೋಣ ಅಂತ ಅಂದ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ. ಇನ್ನು ಅಪ್ಪು ಮೇಲ್ಗಡೆ ಬಂದಾಗೆಲ್ಲ ಇದೊಂದು ಸೈಕಲ್ ಎತ್ಕೊಂಡು ಒಂದು 4-5 ರೌಂಡ್ ಎಲ್ಲ ಹೊಡಿತಾನೆ. ಅದಾದಮೇಲೆ ಆ ಸೈಕಲ್ನ ಅಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಬಂದುಬಿಡ್ತಾನೆ. ಅದೊಂದು ಸ್ವಲ್ಪ ಬಿಸಿಲಿಗೆ ನಿಲ್ಲಿಸಿ
ಒಂಥರ ಕಲರ್ ಶೇಡ್ ಆದಂಗೆ ಆಗೋಗ್ಬಿಟ್ಟಿತ್ತು. ನಾನು ಅದೇ ಹೇಳ್ತಿದ್ದೆ, ನೋಡಿ ಇಲ್ಲೆಲ್ಲ ಕಲರ್ ಶೇಡ್ ಆಗಿದೆ, ನೀನು ಒಳಗಡೆ ನಿಲ್ಸಿದ್ದಿದ್ರೆ ನೀಟಾಗಿರ್ತಿತ್ತು, ಹೊಸ ಸೈಕಲ್ ಥರ ಇರ್ತಿತ್ತು, ಈ ಥರ ಎಲ್ಲ ಮಾಡಿದೆಯಲ್ಲ ಅಪ್ಪು ಅಂತಂದರೆ, ಹೋಗ್ಲಿ ಬಿಡು ಮಮ್ಮಿ ಅಂತ ಅಂದ ಕೊನೆಗೆ. ಇವಾಗ ಏನು ಹೇಳಿದ್ರು ಅಲ್ವ, ಅವ್ನು ಕೊನೆಗೆ ಒಂದೊಂದೇ ಡೈಲಾಗ್ ಹೊಡಿತಾನೆ, ಹೋಗ್ಲಿ ಬಿಡು ಮಮ್ಮಿ ಅಂತ ಅಂದ್ಬಿಟ್ಟು. ಇನ್ನು ತುಂಬ ದಿನದಿಂದ ತುಂಬ ಆಸೆಪಟ್ಟು ಒಂದಷ್ಟು ಗಿಡಗಳನ್ನೆಲ್ಲ ಪ್ರೊಪೊಗೇಟ್ ಮಾಡಿದ್ದೆ. ಬಟ್ ಅದಕ್ಕೆಲ್ಲ ಇನ್ನೂ ಹೊಸ ಪಾಟ್ಗಳನ್ನೆಲ್ಲ ತೊಗೊಂಬಂದು ನನಗೆ ಗಿಡಗಳನ್ನ ಹಾಕೋದಕ್ಕೆ ಆಗಿಲ್ಲ. ಚಿಗುರೆಲ್ಲ ಚೆನ್ನಾಗೇ ಬಂದಿದೆ. ಬಟ್ ಏನಂದರೆ ನನಗೆ ಟೈಮ್ ಇಲ್ಲ, ಜೊತೆಗೆ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಹೊಸ ಗಿಡಗಳನ್ನ ರೀಪಾಟ್ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಜೀವನ್ ಪಾಪು ಆದಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಅದು ಹೇಗಾಗುತ್ತೋ ಏನೋ ಅಂತ. ಇನ್ನು ಈ ಥರ ಏನಾದರೂ ನಾನು ಪ್ರೊಪೊಗೇಟ್ ಮಾಡೋದಕ್ಕೆ ಅಂತ ಇಟ್ಟಿರ್ತೀನಲ್ಲ ಗಿಡಗಳನ್ನ, ಈ ರೀತಿ ಸೈಡಲ್ಲೇ ಜೋಡಿಸಿಟ್ಬಿಡ್ತೀನಿ. ಯಾಕಂದರೆ ಅದಕ್ಕೆ ಜಾಸ್ತಿ ಬಿಸಿಲು ಬೇಡ, ಜಾಸ್ತಿ ನೆರಳು ಬೇಡ. ಸೊ ಈ ರೀತಿ ಮೀಡಿಯಮ್ ಆಗಿ ಬಿಸಿಲು ಮತ್ತು ನೆರಳಿದ್ರೂ ಸಾಕು ಅದು. ಹಾಗಾಗಿ ಬೆಳಗ್ಗೆ ಆರಾಮಾಗಿ ಬಿಸಿಲು ಬರುತ್ತೆ, ಒಂದು ಸಂಜೆ ಹಾಗೆ ಅಲ್ಲ ಫುಲ್ ನೆರಳೇ ಆಗೋಗ್ಬಿಟ್ಟಿರುತ್ತೆ, ಒಂದು ಮಧ್ಯಾಹ್ನ ಮೇಲೆನೇ. ಸೊ ಹಾಗಾಗಿ ಆ ಕಡೆನೇ ಜೋಡಿಸಿದ್ದೀನಿ. ಇನ್ನು ಈ ದಾಸವಾಳ ಗಿಡ ಆಗಿರ್ಬೋದು, ಅದಾದಮೇಲೆ ಒಂದಷ್ಟು ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಈ ಸೈಡ್ ಇಟ್ಟಿದ್ದೀನಿ. ನಾನು ಇನ್ನೂ ಅನ್ಕೊತಾ ಇದ್ದೀನಿ ಹೂವಿನ ಗಿಡಗಳನ್ನ ಜಾಸ್ತಿ ಹಾಕೋಣ ಅಂತ ಅಂದ್ಬಿಟ್ಟು. ನೋಡೋಣ, ಈಗಂತೂ ಸದ್ಯಕ್ಕೆ ನನಗೆ ಏನೂ ಆಗೋಲ್ಲ. ಈಗಿರೋ ಗಿಡಗಳನ್ನ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ರೆ ಸಾಕು. ಆಮೇಲೆ ಒಂದು ಪಾಪುಗೆ 6 ಮಂತ್ಸ್ ಎಲ್ಲ ಆದಮೇಲೆ ಅಲ್ವಾ, ಆರಾಮಾಗಿ ಅವೆಲ್ಲ ಕೆಲಸಗಳನ್ನ ಮಾಡ್ಕೋಬೋದು ನಾನು. ಇನ್ನು ಅವಾಗ ಆಗುತ್ತೋ ಇಲ್ವೋ ನನಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಇರೋ ಗಿಡಗಳನ್ನ ನೀಟಾಗಾದರೂ ನೋಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ಅಷ್ಟೇನೆ. ಇನ್ನೂ ಒಂದಷ್ಟು ದೊಡ್ಡ ಪತ್ರೆ ಆಗಿರ್ಬೋದು, ವೀಳ್ಯದೆಲೆ ಗಿಡಗಳಾಗಿರ್ಬೋದು, ಆಮೇಲೆ ನಾಗದಳ ಸೊಪ್ಪಾಗಿರ್ಬೋದು, ಈ ಥರದ್ದೆಲ್ಲ ಒಂದಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಅಪ್ಪುಗೆ ಒಂದಷ್ಟು ಟೈಮ್ ಕೋಲ್ಡ್ ಎಲ್ಲ ಆದಾಗ ಅಲ್ವಾ, ಈ ಥರ ಮನೆ ಮದ್ದೆಲ್ಲ ಹಾಕಿದಾಗ ಬೇಗ ಬೇಗ ಅವನಿಗೆ ಆ ಥರ ಕಾಫ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಮಕ್ಕಳಿರೋ ಮನೆಯಲ್ಲಿ ಯೂಶ್ವಲಾಗಿ ಇದನ್ನೆಲ್ಲ ಹಾಕ್ಕೊಂಡ್ರೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಇಂಥದ್ದನ್ನೆಲ್ಲ ಒಂದಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಇವಾಗ ಆಲ್ಮೋಸ್ಟ್ ಎಲ್ಲ ಗಿಡಗಳನ್ನು ನೀರು ಹಾಕಿದ್ದಾಯಿತು. ನೆಕ್ಸ್ಟು ಈಗ ಕೆಳಗಡೆ ಹೋಗಿ ನಾನು ಕೂಡ ಏನಿದೆ ಎಕ್ಸ್ಟ್ರಾ ಕೆಲಸಗಳನ್ನ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ಒಂದಷ್ಟು ಬಟ್ಟೆಗಳಿದ್ವು, ನೆನ್ನೆ ವಾಶ್ ಮಾಡಿ ಇಟ್ಟಿದ್ದು, ಅದನ್ನೆಲ್ಲ ಒಣಗಾಕಬೇಕಾಗಿತ್ತು. ಎಲ್ಲನೂ ಒಣಗಾಕ್ಬಿಟ್ಟು ಟೆರೆಸ್ಗೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬಂದೆ. ಮತ್ತು ಅಲ್ಲಿಂದ ಎಷ್ಟು ತುಂಬ ಟೈಮ್ ನಿಂತಿದ್ನಲ್ವ, ಅದಕ್ಕೋ ಏನೋ ನನಗೆ ಒಂದೇ ಸೈಡ್ ಹೊಟ್ಟೆ ಇಟ್ಕೊಳಂಗೆ ಆಗೋಗ್ಬಿಟ್ಟಿತ್ತು. ಆ ಪೇಯ್ನಿಗೆ ನನಗೆ ಫುಲ್ ಸ್ವೆಟ್ ಕೂಡ ಆಗೋಗ್ಬಿಟ್ಟಿದ್ದೆ. ನಾನು ಆಲ್ಮೋಸ್ಟ್ ಒಂದು 10 ನಿಮಿಷ 15 ನಿಮಿಷ ಹೊಟ್ಟೆ ಒಂದೇ ಕಡೆ ಇಟ್ಕೊಂಡಿತ್ತಾ. ಅದಕ್ಕೂ ನನಗೆ ಭಯ ಬೇರೆ ಸ್ಟಾರ್ಟ್ ಆಗೋಯ್ತು. ಮನೇಲಿ ಬೇರೆ ಯಾರೂ ಇಲ್ಲ, ಏನು ಮಾಡೋದು ಅಂತ. ಆಮೇಲೆ ಸಿಸ್ಟರ್ ನಂಬರ್ ಕೊಟ್ಟಿದ್ರು ಅವ್ರದ್ದು. ಸೊ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಈ ಥರ ನನಗೆ ಒಂದೇ ಸೈಡು ಹೊಟ್ಟೆ ನೋವ್ತಾ ಇದೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಹೊಟ್ಟೆ ಇಟ್ಕೊಂಡಿದೆಯಾ, ನೋವ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಅವರು ಆಮೇಲೆ ಕೇಳಿದ್ದಕ್ಕೆ ನನಗದು ನೋವ್ತಾ ಇಲ್ಲ, ಲೈಕ್ ಇಟ್ಕೊಬಿಟ್ಟಿದೆ, ನನಗೊಂಥರ ಅದು ರಿಲೀಸ್ ಆಗೋ ಥರ ಆಗ್ತಿಲ್ಲ ಅಂತ. ಆಮೇಲೆ ಅವರು ಒಂದ್ಸಲಿ ನೋಡಿ ರೆಸ್ಟ್ ಮಾಡಿ ಒಂದು 10 ನಿಮಿಷ ಮಲ್ಕೊಂಡು ಮತ್ತೆ ಹಾಗೆ ಪೇಯ್ನ್ ನಿಮಗೆ ಆಗ್ತಿದೆ ಅಂತ ಅಂದರೆ ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಬಿಸಿನೀರು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಲೆಫ್ಟ್ ಸೈಡ್ ತಿರ್ಕೊಂಡು ಮಲ್ಕೊಂಡಿದ್ದೆ ಒಂದು 10-15 ನಿಮಿಷ. ಅದಾದಮೇಲೆ ಒಂದು ಸ್ವಲ್ಪ ಬಿಡ್ತು ನೋವು. ಇವಾಗ ನೆಮ್ಮದಿ ಅಂತ ಅನ್ನಿಸ್ತು ನನಗೆ ಒಂದೇ ಕ್ಷಣ ಭಯ ಬೇರೆ ಆಗೋಗ್ಬಿಟ್ಟಿತ್ತು. ಇದೇನು ಹೊಟ್ಟೆ ಹಿಡ್ಕೊಂಬಿಡ್ತಲ್ಲ ಅಂತ ಅಂದ್ಬಿಟ್ಟು. ಜೊತೆಗೆ ನನಗೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗೇ ಇರಲಿಲ್ಲ. ಅಪ್ಪು ಡೆಲಿವರಿನಲ್ಲಿ ಕೂಡ ಅಷ್ಟೇ, ಮತ್ತು ಫಸ್ಟು ಒಂದು ನನಗೆ ಪಾಪು ಟೆಟ್ರಾಲಜಿ ಆಫ್ ಫ್ಯಾಲೆಟ್ ಆಗಿದ್ದಾಯ್ತಲ್ಲ, ಅದು ಬಂದುಬಿಟ್ಟು ಅದು ನಾರ್ಮಲ್ ಡೆಲಿವರಿ, ಅವರೇ ಪೇಯ್ನ್ ಇಂಡ್ಯೂಸ್ ಮಾಡಿ ಮಾಡಿದ್ದು, ಅದು ಒಂಥರ. ಬಟ್ ಅಪ್ಪುದ್ರಲ್ಲಿ ನನಗೇನು ಎಕ್ಸ್ಪೀರಿಯೆನ್ಸೇ ಆಗಿರಲಿಲ್ಲ ಈ ಥರದ್ದೆಲ್ಲ. ಈಗ ಸಡನ್ನಾಗಿ ಆ ಥರ ಆಗಿದ್ದಾಗ ನನಗೂ ಒಂಥರ ಭಯನೇ ಆಯಿತು. ಹಾಗಾಗಿ ಕಾಲ್ ಮಾಡಿಬಿಟ್ಟು ಕೇಳಿದೆ ಸಿಸ್ಟರ್ಗೆ. ಅವರು ಈ ಥರ ಹೇಳಿದ್ರು. ಸರಿ ಬಿಡಪ್ಪ ಅಂದ್ಕೊಂಡು ಆಮೇಲೆ ನೋವು ಬಿಡ್ತಲ್ಲ, ನಾನು ಸುಮ್ಮನೆ ಆದೆ. ಇನ್ನು 2 ದಿನ ಇದೆ. ಮತ್ತು ನನಗೆ ಅವರು NSTಗೆ ಏನು ಹೇಳಿದ್ರು ಅದು ಬಂದುಬಿಟ್ಟು ನಾಳೆ ಕೊಟ್ಟಿದ್ದು ಡೇಟು, ಇವತ್ತಲ್ಲ. ನಾನು ಕನ್ಫ್ಯೂಸ್ ಮಾಡಿಕೊಂಡು ಇವತ್ತು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ 9th ಅಂತ ಬರೆದಿದ್ದಾರೆ ಅವರು. ಸೊ ನಾಳೆ ಹೋಗಬೇಕು. ಈ ಥರ ಆಯಿತು ಬೆಳಗ್ಗೆ. ಪಾಪ ನನಗಂತೂ ಒಂದು ಕ್ಷಣ ಭಯನೇ ಆಗೋಗ್ಬಿಟ್ಟಿತ್ತು ಅಷ್ಟೇ. ಇವಾಗ ತಿಂಡಿ ತಿಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನ ಏನೂ ನಾನು ಅಡುಗೆ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೂ ಆಗ್ತಿಲ್ಲ. ಕಾಲು ಬೇರೆ ಫುಲ್ ಸ್ವೆಲ್ಲಿಂಗ್ ಬಂದುಬಿಟ್ಟಿದೆ. ಹಾಗಾಗಿ ಬೇಡ, ಏನು ಇರೋದ್ರಲ್ಲೇ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈ ಥರ ಆಯಿತು ಫ್ರೆಂಡ್ಸ್. ಬೆಳಗ್ಗೆ ಒಂದು ಕ್ಷಣಕ್ಕೆ ಭಯನೇ ಆಗೋಗಿತ್ತು ನನಗಂತೂ. ಹೇಗಪ್ಪ ನಾನು ಇಲ್ಲಿಂದ ಹಾಸ್ಪಿಟ್ಲಿಗೆ ಹೋಗಲಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಯಾಕಂದರೆ ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಹೊರಗಡೆ ಬಂದವಳು, ನನಗೆ ಹೆಜ್ಜೆನೇ ಇಡೋಕ್ಕಾಗ್ತಿಲ್ಲ. ಅಷ್ಟೊಂದು ಒಂಥರ ಹೊಟ್ಟೆ ಇಟ್ಕೊಂಡು ಪೇಯ್ನೇ ಆಗೋಯಿತು. ಅದು ಪೇಯ್ನ್ ಇನ್ ದ ಸೆನ್ಸ್ ಹೆಂಗೆ ಗೊತ್ತಾ, ನಾವು ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿಲ್ಲ ಮುಂದೆ, ಅಷ್ಟು ಪೇಯ್ನ್ ಆಗ್ತಿತ್ತು. ಆಮೇಲೆ ಹಂಗೆ ಒಂದು 10 ನಿಮಿಷ ಮಲ್ಕೊಂಡಿದ್ದಕ್ಕೆ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಅದು ನೋವೇನಿತ್ತು ಅದು ಬಿಡ್ತು. ಬಿಟ್ಟಿಲ್ಲ ಅಂದಿದ್ದೀರ, ನಾನು ಏನು ಮಾಡಬೇಕಾಗಿತ್ತು. ಜೀವನ್ ಬೇರೆ ಆಫೀಸ್ಗೆ ಹೋಗಿದ್ದಾರೆ. ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗೋಣ ಅಂದರೆ ಅಲ್ಲಿ ಇವಾಗ ನನ್ನ ಮೆಟ್ಲಿಳ್ದು ಹೋಗೋಕ್ಕಾಗಲ್ಲ, ಅದೊಂಥರ ಕಷ್ಟ. ಯಪ್ಪ ನನಗಂತೂ ಯಾಕಪ್ಪ ಅನ್ನಿಸ್ಬಿಟ್ಟಿದೆ. ನೋಡೋಣ ಹೀಗಾಗುತ್ತೆ ಅಂತ. ಇನ್ನೇನು 2 ದಿನ, ಗುರುವಾರ ಬೆಳಗ್ಗೆನೇ ಹೋಗಿ ಅಡ್ಮಿಟ್ ಆಗಿಬಿಟ್ರೆ ಹೆಂಗೋ ಆಗೋಗ್ಬಿಡುತ್ತೆ. ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗದಂತೆ ಆರಾಮಾಗಿ ಇದ್ಬಿಟ್ರೆ ಸಾಕು ಅಷ್ಟೆ.
ಜೀವನಂತೂ ಆವಾಗಲಿಂದ ಕಾಲ್ ಮಾಡ್ತಾನೇ ಇದ್ದಾರೆ. ಆವಾಗಲಿಂದ ಒಂದು 6-7 ಸಲ ಕಾಲ್ ಮಾಡಿದ್ರು, ಏನು ಮಾಡ್ತಾಯಿದ್ಯಾ, ಹುಷಾರಾ ಅಂತ. ಅವ್ರಿಗೂ ಭಯ ಆಗೋಗಿತ್ತು. ನಾನು ಸಡನ್ನಾಗಿ ಸಿಸ್ಟರಿಗೆ ಕಾಲ್ ಮಾಡಿಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿದ್ನಾ, ಅವ್ರು ಏನು ಹೇಳ್ತಾರೆ ಹೇಳೋಣ ಅಂತ ಅಂದ್ಬಿಟ್ಟು, ಯಾಕಂದರೆ ಆಮೇಲೆ ಹೇಳಿಲ್ಲ ಅಂದ್ರೂ ಬೈತಾರೆ. ಸೊ ಹಾಗಾಗಿ ಕಾಲ್ ಮಾಡಿಬಿಟ್ಟು ಹಿಂಗಾಯಿತು ಅಂತ ಹೇಳಿದೆ. ಆಮೇಲೆ ಅವರೂ ಕೂಡ ಬಿಡು ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಆರಾಮಾಗಿರು, ಏನಾರು ಇದ್ದರೆ ಕಾಲ್ ಮಾಡು ಇಮಿಡಿಯೇಟಾಗಿ, ನಾನು ಬರ್ತೀನಿ ಅಂತ ಅಂದರು. ಸೊ ಈ ರೀತಿಯಾಗಿ ಆಯಿತು. ಈಗ ಅಪ್ಪುಗೆ ಕೂಡ ಪಡ್ಡು ಹಾಕ್ಕೊಟ್ಟಿದ್ದೀನಿ. ಅವನು ಬೆಳಗ್ಗೆ ಒಂದು ಸ್ವಲ್ಪನೇ ತಿಂದಿದ್ದ. ಈಗ ಟೈಮ್ ಆಗಲೇ 1:30 ಆಗ್ತಾಯಿದೆ. ಇವಾಗ ಹಾಕ್ಕೊಟ್ಟಿದ್ದೀನಿ ಪಡ್ಡುನ, ಕೂತ್ಕೊಂಡು ತಿಂತಾಯಿದ್ದಾನೆ. ಈ ಸತಿ ಅವ್ನಿಗೆ ಹೇರ್ ಕಟ್ ಸರಿಗೆ ಮಾಡಿಲ್ಲ ಅವರು, ಕ್ರಾಸಾಗಿ ಮಾಡಿಬಿಟ್ಟವ್ರೆ ಫ್ರಂಟು. ಅವ್ನಿಗೆ ಯಾವಾಗಲೂ ನಾನು ಹಿಂಗೆ ಸ್ಟ್ರೈಟಾಗಿ ಕಟ್ ಮಾಡಿಸ್ತಾ ಇದ್ದೆ, ನೋಡಿದ್ರೆ ಅವನಿಗೆ ಕ್ರಾಸಾಗಿ ಮಾಡಿಬಿಟ್ಟಿದ್ದಾರೆ. ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ, ಚೆನ್ನಾಗೇ ಕಾಣಿಸ್ತಾ ಇಲ್ಲ. ಹೋಗಲಿ ಬಿಡು, ನೆಕ್ಸ್ಟ್ ಟೈಮ್ ಬೇರೆ ಕಡೆ ಮಾಡಿಸೋಣ ಅಲ್ವಾ ಅಪ್ಪು? ಈಗ ನಂದು ಏನೂ ಕೆಲಸ ಇಲ್ಲ, ಮಧ್ಯಾಹ್ನಕ್ಕೆ ಅಡುಗೆ ಕೆಲಸ. ಒಂದು ವಿಡಿಯೋ ಮಾಡೋದಿತ್ತು ಕೊಲಾಬ್ರೇಷನ್ದು. ಸೊ ಅದೊಂದು ವಿಡಿಯೋ ಮಾಡಿಬಿಟ್ಟು ಅವರಿಗೆ ಕಳಿಸಿದ್ರೆ ಇನ್ನು ಆರಾಮಾಗಿ ಮಲ್ಕೊತೀನಿ ಅಷ್ಟೇ. ಇನ್ನು ನನಗೂ ಆಗ್ತಿಲ್ಲ, ಸುಮ್ಮನೆ ಸ್ಟ್ರೆಸ್ ತೊಗೊಂಡು ಮತ್ತೆ ನಾನೇನೋ ಎಕ್ಸ್ಟ್ರಾ ಕೆಲಸಗಳೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಯಾಕೆ ಸುಮ್ಮನೆ ಅದೊಂಥರ ತಲೆನೋವು ಅಂತ. ಇವಾಗ ಹೋಗಿ ಅದೊಂದು ವಿಡಿಯೋ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬಿಡ್ತೀನಿ ಫ್ರೆಶ್ ಅಪ್ ಆಗಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ, ಆ ರೀತಿಯಾಗಿ ಆಯ್ತಲ್ವ. ಆಮೇಲೆ ನಾನು ಒಂದಷ್ಟು ಟೈಮ್ ರೆಸ್ಟ್ ಮಾಡಿಬಿಟ್ಟೆ. ಇನ್ನು ಹಿಂದಿನ ದಿನ ನಾನು ಚಿಕನ್ ಮಂಚೂರಿ ಮಾಡಿದ್ದೆ. ಸೊ ಆ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಿಗೆ ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಾಳು ಮೆಣಸು ಪುಡಿ, ಅದಾದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಉಪ್ಪನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು. ಇಲ್ಲಿ ಅರ್ಧ kgಗೆ ಎಷ್ಟು ಬೇಕು ಮಸಾಲೆ ಅದನ್ನು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ನೀವು ಎಕ್ಸ್ಟ್ರಾ 1 kgಗೆ ಮಾಡ್ಕೋತಾ ಇದ್ದೀರಾ ಅಂದರೆ ನಾನೇನು ಮೆಷರ್ಮೆಂಟಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅದನ್ನು ಡಬಲಲ್ಲಿ ಹಾಕೋಬೇಕು ಅಷ್ಟೇನೆ. ಇನ್ನು ಈ ಒಂದು ಮಿಕ್ಸ್ಚರಿಗೆ ನಾನು 4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮೈದಾ ಬೇಕು ಅಂತಂದರೆ ನೀವಿಲ್ಲಿ 1-2 ಸ್ಪೂನ್ ಮೈದಾನ ಕೂಡ ಹಾಕೋಬೋದು. ನಾನಿಲ್ಲಿ ಕಾರ್ನ್ಫ್ಲೋರ್ನ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ಎಲ್ಲ ಹಾಕಿರೋದ್ರಿಂದ ಮತ್ತೆ ನಾವೇನು ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟಿಗೆ ಈ ರೀತಿ ಲಿಕ್ವಿಡ್ ಥರ ಮಾಡಿಕೊಂಡು ಅದಾದಮೇಲೆ ನಾವು ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ನಮಗೆ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈ ರೀತಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಮಸಾಲೆನ. ಇದಕ್ಕೆ ನಾನು ಚಿಕನ್ ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಬಿಡ್ತೀನಿ. ಇದನ್ನು ನೀವು ಬೇಕಾದರೆ ಫ್ರಿಜ್ಜಲ್ಲಿ ಕೂಡ ಒಂದು 15-20 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಅಂತ ಇಡ್ಬೋದು. ಬಟ್ ನಾನೇನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದೆ ಒಂದು 15-20 ನಿಮಿಷ. ಅದಾದಮೇಲೆ ನಾನಿವಾಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲನೂ ಕೂಡ ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಬೇಕಾದರೆ ಶುಂಠಿನ ಕೂಡ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಬಟ್ ನಾನಿಲ್ಲಿ ಬರೀ ಬೆಳ್ಳುಳ್ಳಿನ ಮಾತ್ರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಗೋಲ್ಡನ್ ಬ್ರೌನ್ ಆಗೋ ಥರ ಎಲ್ಲ ನಾನು ಇಲ್ಲಿ ಆನಿಯನ್ನ ಫ್ರೈ ಮಾಡ್ಕೋತಾ ಇಲ್ಲ, ಜಸ್ಟ್ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಂಡೆ ಅಷ್ಟೇನೆ, ಜಸ್ಟ್ ಒಂದು ಫ್ಯೂ ಮಿನಿಟ್ಸು. ಅದಾದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 1 ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಂದು 3/4 ಚಮಚ ನಾನು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಗರಂ ಮಸಾಲಾನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಗರಂ ಮಸಾಲ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟು ಖಾರದ ಪುಡಿ ಅದಾದಮೇಲೆ ಧನಿಯಾ ಪುಡಿ ಇಷ್ಟನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು 1 ಸ್ಪೂನಷ್ಟು ಟೊಮೊಟೊ ಸಾಸ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಸಾಸ್ನ ಕೂಡ ಹಾಕ್ಕೊಂಡಿದ್ದೀನಿ. ಬೇಕಾದಷ್ಟು ನೋಡ್ಕೊಂಡು ಹಾಕೋಬೋದು ನೀವು, ಯಾಕಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೊಂಡಿರ್ತೀರಲ್ವ ಹಾಗಾಗಿ. ಅದಾದಮೇಲೆ ಒಂದು 1/4 ಚಮಚದಷ್ಟು ನಾನಿಲ್ಲಿ ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸ್ ಆಪ್ಷನಲ್, ಬೇಕಾದರೆ ಹಾಕ್ಕೋಬೋದು, ಹಾಕಿಲ್ಲ ಅಂದ್ರೂ ಚೆನ್ನಾಗೇ ಇರುತ್ತೆ. ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರಿಗೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡಿ ಅದನ್ನು ಇದಕ್ಕೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಟ್ ನಿಮಗೆ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ, ಚಿಕನಿಗೆಲ್ಲ ಚೆನ್ನಾಗಿ ಕೋಟ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡ್ಕೋಬೇಕು.
ಇಲ್ಲಿ ಕಾರ್ನ್‌ಫ್ಲೋರ್ ಹಾಕಿದ ತಕ್ಷಣ ನಾನು ಬೇಗನೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಇದು ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಆಮೇಲೆ ನಾವು ಚಿಕನ್ ಹಾಕಿದಾಗ ಅಲ್ವಾ ಅದು ಮಿಕ್ಸ್ ಆಗಲ್ಲ ಕರೆಕ್ಟಾಗಿ. ಸೊ ಬೇಗನೆ ಈ ಒಂದು ಪ್ರೊಸೆಸ್‌ನ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಇದು ಕುದ್ದಿದೆ. ನನಗೊಂದು ಸ್ವಲ್ಪ ನೀರು ಶಾರ್ಟೇಜ್ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಚೂರೇ ನೀರನ್ನ ಆ್ಯಡ್ ಮಾಡಿಕೊಂಡೆ. ಸೊ ದಟ್ ಈ ಥರ ಇದು ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ. ಇದಕ್ಕೆ ನಾನೇನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಚಿಕನ್ ಮಂಚೂರಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಚಿಕನ್ ಮಂಚೂರಿ. ಹಾಗಾಗಿ ಇದನ್ನು ಮಾಡ್ಕೊಂಡಿದ್ದೆ. ಸೊ ರೆಸಿಪಿ ಯಾವ ರೀತಿ ಇತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.